ನಮಸ್ತೆ ಮಕ್ಕಳ. ಪ್ರಾಬ್ಲಮ್ ನೋಡಿ ಈ ಥರ ಇದೆ. ಹೌ ಮಚ್ ಮೊಮೆಂಟಮ್ ವಿಲ್ ಎ ಡಂಬೆಲ್ ಆಫ್ ಮಾಸ್ 10 kg ಟ್ರಾನ್ಸ್ಫರ್ ಟು ದ ಫ್ಲೋರ್ ಇಫ್ ಇಟ್ ಫಾಲ್ಸ್ ಫ್ರಮ್ ಎ ಹೈಟ್ ಆಫ್ 80 centimeter. Take its downward acceleration to be 10 meters per second square. ಓಕೆ, ಸೊ ಮಕ್ಕಳ ನಾವು ಈ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ತಾ ಒಂದು ಚಿತ್ರ ಬರೆಯೋಣ. ಓಕೆ, ಸೊ ನೋಡಿ, ದಿಸ್ ಈಸ್ ದ ಫ್ಲೋರ್ ಆ್ಯಂಡ್ ದಿಸ್ ಈಸ್ ದ ಡಂಬೆಲ್. ಆ ಡಂಬೆಲ್ಗೆ ಮಾಸ್ ಈಸ್ 10 kgs. ಓಕೆ, ಸೊ ಅದನ್ನು ಮೇಲಿಂದ ಡ್ರಾಪ್ ಮಾಡ್ತಾರೆ ಮಕ್ಕಳ. ಓಕೆ, ಸೊ ವಾಟ್ ಈಸ್ ದ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಡಂಬೆಲ್? ವಾಟ್ ಈಸ್ ದಿ ಇನಿಷಿಯಲ್ ವೆಲಾಸಿಟಿ ಅಂದರೆ ಈ ಪಾಯಿಂಟಲ್ಲಿ ಅವರು ಡ್ರಾಪ್ ಮಾಡ್ತಾ ಇದ್ದಾರಲ್ಲ, ಆ ಪಾಯಿಂಟಲ್ಲಿ ವಾಟ್ ವಿಲ್ ಬಿ ಇಟ್ಸ್ ವೆಲಾಸಿಟಿ? ಎಸ್, ಅದ್ರ ವೆಲಾಸಿಟಿ 0 ಆಗಿರುತ್ತೆ. ನಾವು ಇನಿಷಿಯಲ್ ವೆಲಾಸಿಟಿ ಅಂತ ಕರಿತೀವಿ ಅದನ್ನು, ಅಲ್ವಾ? ಬಿಕಾಸ್ ವಿ ಆರ್ ಡ್ರಾಪಿಂಗ್, ನಾವು ಡ್ರಾಪ್ ಮಾಡ್ತಿರೋದ್ರಿಂದ ಇಟ್ ಈಸ್ ಸ್ಟೇಷನರಿ, ದೇರ್ ಫೋರ್ ಇಟ್ಸ್ ಇನಿಷಿಯಲ್ ವೆಲಾಸಿಟಿ ಈಸ್ 0 meters per second. ಓಕೆ, ಆ ಡಂಬೆಲ್ ಎಷ್ಟು ಹೈಟಲ್ಲಿದೆ ಮಕ್ಕಳ? ಎಷ್ಟು ಹೈಟಲ್ಲಿದೆ? ದ ಡಂಬೆಲ್ ಈಸ್ ಅಟ್ ಎ ಹೈಟ್ ಆಫ್ 80 centimeter ಫ್ರಮ್ ದ ಫ್ಲೋರಿಂದ 80 centimeter ಹೈಟಲ್ಲಿದೆ. ಓಕೆ, ಇದನ್ನು ನಾನು ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀನಿ. ಡಿಸ್ಪ್ಲೇಸ್ಮೆಂಟ್ ಈಸ್ ಇಂಡಿಕೇಟೆಡ್ ಬೈ ದ ಲೆಟರ್ ಎಸ್. ಆಮೇಲೆ ನೋಡಿ, ಡಿಸ್ಪ್ಲೇಸ್ಮೆಂಟ್ನ ನಾನು ಮೈನಸ್ ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ನಮ್ಮ ಕನ್ವೆನ್ಷನ್ ಪ್ರಕಾರ ಇಫ್ ದಿ ಆಬ್ಜೆಕ್ಟ್ ಮೂವ್ಸ್ ಫ್ರಮ್ ಫ್ಲೋರ್ ಅಥವಾ ಅಪ್ವರ್ಡ್ಸ್, ಈ ಥರ ಅಪ್ವರ್ಡ್ಸ್ ಹೋದರೆ ವಿ ಟೇಕ್ ಇಟ್ ಆ್ಯಸ್ ಪಾಸಿಟಿವ್, ಮತ್ತು ಡೌನ್ವರ್ಡ್ಸ್ ಬಂದರೆ ವಿ ಟೇಕ್ ಇಟ್ ಆ್ಯಸ್ ನೆಗೆಟಿವ್. ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಎ ಡೈರೆಕ್ಷನ್ ಆಲ್ಸೋ, ಅಲ್ವಾ? ಸೊ ಇನಿಷಿಯಲ್ ಪೊಸಿಷನ್ ಇಲ್ಲಿರುತ್ತೆ, ಫೈನಲ್ ಪೊಸಿಷನ್ ಫ್ಲೋರ್, ಸೊ ವಿ ಟೇಕ್ ಇಟ್ ಆ್ಯಸ್ ನೆಗೆಟಿವ್. ಅದಕ್ಕೆ ನಾನು -80 centimeter ಅಂತ ತೊಗೊಂಡಿದ್ದೀನಿ ಮಕ್ಕಳ. ಓಕೆ, ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಸೊ ಇಟ್ಸ್ ಸೈನ್ ಈಸ್ ನೆಗೆಟಿವ್. ಓಕೆ, ನೆಕ್ಸ್ಟು ಅದು ಈಗ ಡಂಬಲ್ ಮೇಲಿಂದ ಬೀಳುತ್ತೆ, ಕೆಳಗಡೆ ಡ್ರಾಪ್ ಮಾಡ್ತಾರೆ ನೋಡಿ. ಸೊ ಡಂಬಲ್ ಫಾಲ್ಸ್ ಡೌನ್. ಓಕೆ, ಜಸ್ಟ್ ಬಿಫೋರ್ ಇಟ್ ಫಾಲ್ಸ್ ಡೌನ್ ಅದರ ವೆಲಾಸಿಟಿ ಎಷ್ಟಿರುತ್ತೆ? ಅದ್ರ ವೆಲಾಸಿಟಿ ಕೀಪ್ಸ್ ಆನ್ ಇನ್ಕ್ರೀಸಿಂಗ್, ಹೌದು ತಾನೆ? ಆ್ಯಸ್ ಇಟ್ ಫಾಲ್ಸ್ ಡೌನ್ ಇಟ್ಸ್ ವೆಲಾಸಿಟಿ ಕೀಪ್ಸ್ ಆನ್ ಇನ್ಕ್ರೀಸಿಂಗ್. ಜಸ್ಟ್ ಬಿಫೋರ್ ಇಟ್ ಟಚಸ್ ದ ಗ್ರೌಂಡ್ ಲೆಟ್ ಇಟ್ಸ್ ವೆಲಾಸಿಟಿ ಬಿ ವಿ. ಓಕೆ, ನಮಗೆ ಗೊತ್ತಿಲ್ಲ ವಾಟ್ ಈಸ್ ದ ಫೈನಲ್ ವೆಲಾಸಿಟಿ, ವಾಟ್ ಈಸ್ ದ ವೆಲಾಸಿಟಿ ವಿತ್ ವಿಚ್ ಇಟ್ ಹಿಟ್ಸ್ ದ ಫ್ಲೋರ್ ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದನ್ನು ವಿ ಅಂತ ಕರಿತೀವಿ, ಇಟ್ ಈಸ್ ಕ್ವಶನ್ ಮಾರ್ಕ್. ಓಕೆ, ಸೊ ದಿಸ್ ಈಸ್ ದ ಇನ್ಫಾರ್ಮೇಷನ್ ವಿ ಹ್ಯಾವ್. ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ ಅಂತಂದರೆ ಡೌನ್ವರ್ಡ್ ಆಕ್ಸಿಲರೇಷನ್ ಅಂದರೆ ಏನರ್ಥ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿನ 10 meters per second square ತೊಗೊಳ್ಳಿ ಅಂತ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಆಕ್ಸಿಲೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಆಲ್ವೇಸ್ ನೆಗೆಟಿವ್. ನೀವು ಜ್ಞಾಪಕ ಇರಲಿ, ಇಟ್ ಈಸ್ ಆಲ್ವೇಸ್ ನೆಗೆಟಿವ್. ಸೊ ಜಿ ಈಸ್ ಈಕ್ವಲ್ ಟು -10 meters per second square. ಓಕೆನಾ? ಸೊ ಈಗ ನೋಡಿ, ಈಗ ಡೇಟಾ ಬರೆಯೋಣ ಮಕ್ಕಳ. ಸೊ ಇದೆಲ್ಲ ಆಯಿತು, ವಿಲ್ ರೈಟ್ ಡೇಟಾ. ಓಕೆ, ಸೊ ಡೇಟಾ ಏನೇನು ಕೊಟ್ಟಿದ್ದಾನೆ ಫಸ್ಟ್ ನೋಡಿ. ಮಾಸ್ ಆಫ್ ದಿ ಡಂಬೆಲ್, it is indicated by m. So m is equal to mass of the dumbbell, m is equal to 10 kg. So kgs alla ide, no problem. Okay, now what is the initial velocity? So initial velocity is denoted by u, that u is equal to, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಟ್ ಈಸ್ 0 meters per second, ಬಿಕಾಸ್ ಅದನ್ನು ಡ್ರಾಪ್ ಮಾಡ್ತಾ ಇದ್ದೀವಿ. ನಾವು ವಾಟ್ ಈಸ್ ದ ಫೈನಲ್ ವೆಲಾಸಿಟಿ? ವಿ ಡೋಂಟ್ ನೋ. ವಿ ಹ್ಯಾವ್ ಟು ಫೈಂಡ್ ಔಟ್. ಫೈನಲ್ ವೆಲಾಸಿಟಿ ವಿ ಈಸ್ ಈಕ್ವಲ್ ಟು, ನಾವು ಕ್ವಶನ್ ಮಾರ್ಕ್ ಅಂತ ಹಾಕೋಣ, ಕ್ವಶನ್ ಮಾರ್ಕ್. ಓಕೆ, ಇನ್ನೇನೇನು ಗೊತ್ತಿದೆ ಮಕ್ಕಳ? ಡಿಸ್ಪ್ಲೇಸ್ಮೆಂಟ್ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಡಂಬೆಲ್. ಡಿಸ್ಪ್ಲೇಸ್ಮೆಂಟ್ ಇಟ್ ಈಸ್ ಡಿನೋಟೆಡ್ ಬೈ ಎಸ್, that is equal to -80 centimeter. Displacement is -80 centimeter. Careful agiri, centimeter ಇದೆ, we have to convert it to meters. So you have to divide by 100
to convert it to meters. So ಎಷ್ಟಾಗುತ್ತೆ ಮಕ್ಕಳ? ಇಟ್ ಈಸ್ -0.8 meters. -0.8 meters. So displacement is 0. And what is G? Acceleration due to gravity. ಹೌದಾನೆ? Acceleration due to gravity. So acceleration ಇನ್ನೇನು ಕೊಟ್ಟಿದ್ದಾನೆ ಅವನು? Acceleration due to gravity ಅದನ್ನು ನಾವು G ಅಲ್ಲಿ ಇಂಡಿಕೇಟ್ ಮಾಡ್ತೀವಿ, ಈಸ್ ಈಕ್ವಲ್ ಟು -10 meters per second square. ಅವನೇ ಕೊಟ್ಟಿದ್ದಾನೆ. ಓಕೆ, ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್, ನಾವು ಏನೇನು ಕಂಡುಹಿಡಿಬೇಕು? ಸೊ ನೋಡಿ ಮಕ್ಕಳ, ಅವ್ರು ಏನು ಕೇಳಿದ್ದಾರೆ ನೋಡಿ. ಎಸ್, ಏನು ಕೇಳಿದ್ದಾರೆ ನೋಡಿ. ಹೌ ಮಚ್ ಮೊಮೆಂಟಮ್ ವಿಲ್ ಎ ಡಂಬಲ್, how much momentum will a dumbbell of mass 10 kg transfer? So we have to find the momentum ಕಂಡಿಬೇಕು. ಫೈನ್, ಓಕೆ. ಮೊಮೆಂಟಮ್ ಅಂತ ಬರಿತೀನಿ ನಾನಿಲ್ಲಿ. ಮೊಮೆಂಟಮ್ ಎಂಥ ಮೊಮೆಂಟಮ್ ಮಕ್ಕಳ? ಫೈನಲ್ ಮೊಮೆಂಟಮ್ ಅಂದರೆ ಏನು? ವೆನ್ ಇಟ್ ಹಿಟ್ಸ್ ದ ಗ್ರೌಂಡ್, ಫೈನಲ್ ಮೊಮೆಂಟಮ್ ಆಫ್ ಡಂಬೆಲ್. ಓಕೆ, ಅದನ್ನು ವಿ ಇಂಡಿಕೇಟ್ ಯೂಸಿಂಗ್ the symbol PF. So we have to find the momentum. Fine, okay. Next nodi, solution. Makla, what we have to find? We have to find the momentum of the dumbbell. So what is momentum? Momentum is mass into its velocity. Hotane? Mass into momentum of the dumbbell at this point, e point alli. What is the momentum? Idu final velocity. We don't know the final velocity. Nodi, ಇಲ್ಲಿ ನೋಡಿ, ನಾನು ಬರಿತೀನಿ ಮೊಮೆಂಟಮ್ ಆಫ್ ಡಂಬೆಲ್, ಅದನ್ನು ಫೈನಲ್ ಮೊಮೆಂಟಮ್ ಅಂತಲೇ ಕರೆಯೋಣ. ಫೈನಲ್ ಮೊಮೆಂಟಮ್ ಆಫ್ ಡಂಬೆಲ್, ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ PF, ಈಸ್ ಈಕ್ವಲ್ ಟು ಮಾಸ್ ಇಂಟು ಫೈನಲ್ ವೆಲಾಸಿಟಿ. ಹೌದಾನೆ? ಮೊಮೆಂಟಮ್ ಈಸ್ ದ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಸೊ ಮಾಸ್ ಗೊತ್ತು ಮಕ್ಕಳ ನಮಗೆ, ಮಾಸ್ ಆಫ್ ದಿ ಡಂಬೆಲ್ ಈಸ್ 10 kg ಅಂತ ಗೊತ್ತು. ಬಟ್ ವಿ ಡೋಂಟ್ ನೋ ದ ವೆಲಾಸಿಟಿ ವಿತ್ ವಿಚ್ ಇಟ್ ಹಿಟ್ಸ್ ದ ಗ್ರೌಂಡ್. ಸೊ ಫೈನಲ್ ವೆಲಾಸಿಟಿಗೆ ನಾವು ಕಂಡುಹಿಡಿಬೇಕು. ಓಕೆ, ಸೊ ದಿಸ್ ಈಸ್ ದ ಫಾರ್ಮುಲಾ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮೊಮೆಂಟಮ್ ಕಂಡುಹಿಡಿಬೋದು. ಬಟ್ ಬಿಫೋರ್ ದ್ಯಾಟ್ ವಿ ಹ್ಯಾವ್ ಟು ಫೈಂಡ್ ದ ಫೈನಲ್ ವೆಲಾಸಿಟಿ. ಓಕೆ, ಹೆಂಗೆ ಕಂಡುಹಿಡಿಯೋದು ಫೈನಲ್ ವೆಲಾಸಿಟಿ? ಹೌ ಡು ಯು ಫೈಂಡ್? ಮಕ್ಕಳ, ವಿ ಹ್ಯಾವ್ ಟು ಯೂಸ್ 3 equations ಆಫ್ ಮೋಷನ್. ಜ್ಞಾಪಿಸ್ಕೊಳ್ಳಿ, ದೇರ್ ಆರ್ 3 equations ಆಫ್ ಮೋಷನ್. ಯಾವುದ್ಯಾವುದು? V ಈಸ್ ಈಕ್ವಲ್ ಟು U ಪ್ಲಸ್ AT. ಓಕೆ, S ಈಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ಡ್. ಇನ್ನೊಂದು V ಸ್ಕ್ವೇರ್ ಈಸ್ ಈಕ್ವಲ್ ಟು U ಸ್ಕ್ವೇರ್ ಪ್ಲಸ್ 2AS. ಹೌದಲ್ವಾ? ದೀಸ್ ಆರ್ ದ 3 equations ಆಫ್ ಮೋಷನ್. ಮಕ್ಕಳ, ಈ ಮೂರಲ್ಲಿ ಯಾವುದಾದ್ರೂ ಒಂದು ಈಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡಿಕೊಂಡು ವಿ ಹ್ಯಾವ್ ಟು ಫೈಂಡ್ ದ ಫೈನಲ್ ವೆಲಾಸಿಟಿ. ನೋಡಿ, ಇವೆರಡನ್ನೂ ವಿ ಕೆನಾಟ್ ಯೂಸ್ ಬಿಕಾಸ್ ವಿ ಡೋಂಟ್ ನೋ ದ ಟೈಮ್. ಇವೆರಡರಲ್ಲೂ ಟೈಮ್ ಇದೆ, ಟಿ ಇದೆ. ಓಕೆ, ಇಲ್ಲಿ ವಿ ಇದೆ, ವಿ ಹ್ಯಾವ್ ಟು ಫೈಂಡ್ ವಿ. ಇಲ್ಲಂತೂ ವಿ ಇಲ್ಲವೇ ಇಲ್ಲ. ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನಲ್ಲಿ ವಿ ಇಲ್ಲವೇ ಇಲ್ಲ. ಸೊ ಸೆಕೆಂಡ್ ಈಕ್ವೇಷನ್ ಆಫ್ ಮೋಷನ್ ಯೂಸ್ ಮಾಡೋಕ್ಕಾಗಲ್ಲ. ಫಸ್ಟ್ ಈಕ್ವೇಷನ್ ಆಫ್ ಮೋಷನ್ನು ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ವಿ ಡೋಂಟ್ ನೋ ಟಿ. ಸೊ ದ ಥರ್ಡ್ ಈಕ್ವೇಷನ್ ಆಫ್ ಮೋಷನ್ ಇದೆಯಲ್ಲ ಮಕ್ಕಳ, ಇದನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ವಿಲ್ ಯೂಸ್ ದಿಸ್ ಈಕ್ವೇಷನ್ ಆಫ್ ಮೋಷನ್. ಓಕೆ, ಸೊ ಈಗ ನೋಡಿ, ವಿ ಸ್ಕ್ವೇರ್ಡ್ ಈಸ್ ಈಕ್ವಲ್ ಟು ಯು ಅಂದರೆ ಎಷ್ಟು? 0 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಅಂದರೆ ಜಿ ಮಕ್ಕಳ, ಇಟ್ ಈಸ್ -10 meters per second square. ವಾಟ್ ಈಸ್ ಎಸ್? ಇಟ್ ಈಸ್ -0.8. ಹೌದಾನೆ? meters. So V squared is equal to 0, minus into minus plus ಆಗುತ್ತೆ. 2 into 10 is 20, 20 into 0.8 which is 16.0 ಅಂದರೆ 16. So therefore V is equal to square root of 16, that is equal to 4 meters per second. So the final velocity is 4 meters per second. ಈಗ ನೋಡಿ, so what is the momentum? So final momentum of dumbbell, final momentum
pf. So ಆ ಫಾರ್ಮುಲಾ ಯೂಸ್ ಮಾಡೋಣ. ಮಾಸ್, ವಾಟ್ ಈಸ್ ಮಾಸ್? 10 kg into what is the final velocity? 4 meters per second. 4 meters per second. So that will be equal to 10 into 4 is 40 kg meters per second. So this is the momentum the dumbbell transfers to the floor. So unit of momentum is kg meters per second. Okay. So ಇದರಲ್ಲಿ ನಾವು ಫಸ್ಟ್ ಚಾಪ್ಟ್ರಲ್ಲಿ ಈಕ್ವೇಷನ್ಸ್ ಆಫ್ ಮೋಷನ್ ಯೂಸ್ ಮಾಡಿಕೊಂಡು ಫೈನಲ್ ವೆಲಾಸಿಟಿ ಕಂಡುಹಿಡಿದ್ವಿ. ಫೈನಲ್ ವೆಲಾಸಿಟಿ ಕಂಡುಹಿಡಿದ ಮೇಲೆ ವಿ ಕ್ಯಾನ್ ಫೈಂಡ್ ದ ಮೊಮೆಂಟಮ್.